ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ತುಂಬ ಸೂಪರಾಗಿ ಇಷ್ಟ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ. ಇದನ್ನು ಬ್ರೇಕ್ಫಾಸ್ಟ್ಗೆ ಅಂತಲ್ಲ, ಮಧ್ಯಾಹ್ನ ಲಂಚ್ಗೂ ಮಾಡ್ಬೋದು ಅಥವಾ ನೈಟ್ ಡಿನ್ನರ್ಗೂ ಮಾಡ್ಬೋದು. ನೀವು ಒಂದ್ಸಲ ಈ ಪೌಡರ್ನ ಮಾಡಿಟ್ಕೊಂಡ್ರೆ ಏನು ಕಾಣಿಸ್ತಿದೆ ನೋಡ್ತಾ ಇದ್ದೇವೆ. ಈ ಪೌಡರ್ನ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಆರಾಮ್ಸೆ ಇದರಲ್ಲಿ ಇಡ್ಲಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಕಡುಬು ಮಾಡ್ಬೋದು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನೀವು ಡೈಲಿ ಏನು ಮಾಡ್ಕೊಡ್ಬೇಕು ಅನ್ನೋ ಯೋಚನೆ ಕೂಡ ಇರೋದಿಲ್ಲ. ಅಂದರೆ ಕೆಲವೊಂದ್ಸಲ ಲೇಟಾಗಿ ಎದ್ಬಿಟ್ಟಿರ್ತೀವಿ, ಟಿಫಿನ್ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಟೈಮ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೊಡ್ಡವ್ರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ರೆಸಿಪಿ, ನಮ್ಮ ಚಿನ್ನಿಮಾಳ ಫೇವ್ರೆಟ್ ರೆಸಿಪಿ. ಇದಿತ್ತು ಅಂದರೆ ಆರಾಮ್ಸೆ ಅವಳು ಹೊಟ್ಟೆ ತುಂಬ ತಿಂತಾಳೆ. ಆ ರೆಸಿಪಿ ಯಾವುದು ಅಂತ ಈಗ ಶೇರ್ ಮಾಡ್ತೀನಿ, ಬನ್ನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಫಸ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಒಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ. ಒಲಿವ್ ಆಯಿಲ್ ಇಲ್ಲ ಅಂದರೆ ನೀವು ನಾರ್ಮಲ್ ಎಣ್ಣೆ ಬಳಸ್ಬೋದು ಅಥವಾ ತುಪ್ಪ ಕೂಡ ಬಳಸ್ಬೋದು. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಚಿಕ್ಕ ಸ್ಪೂನಷ್ಟು ಸಾಸಿವೆ, ಇದೇ ಸ್ಪೂನಿಂದ 1 ಸ್ಪೂನಷ್ಟು ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ನಾವು ಈಗ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಲ್ವಾ, ಆ ಶಾಪಿಂಗ್ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಹಣ ಉಳಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವ. ಸೊ ಅದಕ್ಕಾಗಿ ನಾವು ಪ್ರತಿ ಸಲ ಶಾಪಿಂಗ್ ಮಾಡುವಾಗ ಏನಾದರೂ ಸ್ವಲ್ಪ ಹಣ ಗಳಿಸುವ ಅಥವಾ ಹಣ ಉಳಿಸುವ ಒಂದು ಅಪ್ಲಿಕೇಶನ್ ಬಗ್ಗೆ ನೋಡೋಣ. ಅದೇನು ಅಂದರೆ ಗೋಪೈಸಾ. ಇದು ಒಂದು ಆನ್ಲೈನ್ ಕೂಪನ್ ಮತ್ತು ಕ್ಯಾಶ್ ಬ್ಯಾಕ್ ಆ್ಯಪ್. ಇದರಲ್ಲಿ ನೀವು ಶಾಪಿಂಗ್ ಮಾಡಿದ ಪ್ರತಿ ಸಲ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಅನ್ನ ಗಳಿಸಬಹುದು. ಇದರಲ್ಲಿ ಅಮೆಜಾನ್, ಮಿಂಟ್ರಾ, ಫ್ಲಿಪ್ಕಾರ್ಟ್ ಮತ್ತು ಅಜಿಯೋ ಈ ರೀತಿಯಾಗಿ 1500ಕ್ಕಿಂತ ಹೆಚ್ಚು ಬ್ರ್ಯಾಂಡ್ಗಳಿವೆ. ಅದಲ್ಲದೆ ನಾವು ಗಳಿಸಿರ್ತಕ್ಕಂತಹ ಕ್ಯಾಶ್ ಬ್ಯಾಕ್ ಅನ್ನ ವಿತಿನ್ 24 to 48 ಅವರ್ಸ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ಇದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ ಸಿಂಪಲ್, ಗೋಪೈಸಾ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಓಪನ್ ಮಾಡಿ, ಸೈನ್ ಅಪ್ ಆಗಿ. ಈಗ ನಿಮ್ಮ ಗೋಪೈಸಾ ಅಕೌಂಟ್ ನಲ್ಲಿ ನಿಮಗೆ ಇಷ್ಟವಾದ ಬ್ರ್ಯಾಂಡ್ ಅನ್ನ ಸರ್ಚ್ ಮಾಡಿ. ನಾನು ಅಮೆಜಾನ್ ಸರ್ಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಮೆಜಾನ್ ಕ್ಯಾಶ್ ಬ್ಯಾಕ್ ಸಿಕ್ಕಿದೆ, ನಾನಿಲ್ಲಿ ಕ್ಲಿಕ್ ಮಾಡಿದೆ. ಈಗ ಅಮೆಜಾನ್ ಆ್ಯಪ್ ಓಪನ್ ಆಗುತ್ತೆ. ನಾನು ಎಂದಿನಂತೆ ಅಮೆಜಾನಲ್ಲಿ ಶಾಪಿಂಗ್ ಹೇಗೆ ಮಾಡ್ತೀನಲ್ವಾ, ಅದೇ ರೀತಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದರಲ್ಲಿ ಚಿನ್ನಿಮಗೆ ಪುಟ್ಟು ಇಡ್ಲಿ ಮಾಡಿ ತಿನ್ನಿಸ್ಬೇಕು ಅಂತ ಹೇಳಿ ಈ ಇಡ್ಲಿ ಮೇಕರ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ. ನಾನು ಇದನ್ನು ಅಮೆಜಾನಲ್ಲಿ ತೊಗೊಂಡಿದ್ದೀನಿ. ಅದು ಒಂದು ಗೋಪೈಸಾ ಥ್ರೂ. ಸೊ ನಾವು ಏನೇ ಶಾಪಿಂಗ್ ಮಾಡಿದ್ರು ಕೂಡ ಗೋಪೈಸಾ ಥ್ರೂ ತೊಗೊಳ್ಳೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಚೆನ್ನಾಗಿದೆ ಅಲ್ವಾ. ಈ ರೀತಿ ಮಾಡೋದ್ರಿಂದ ನಮ್ಮ ಕ್ಯಾಶ್ ಬ್ಯಾಕ್ ಗೋಪೈಸಾ ಅಕೌಂಟ್ಗೆ ಟ್ರ್ಯಾಕ್ ಆಗುತ್ತೆ. ಆದರೆ ನಾವು ಏನಾದರೆ ಆರ್ಡರ್ ಮಾಡಿರ್ತೀವಲ್ವ, ಅದನ್ನು ಕ್ಯಾನ್ಸಲ್ ಮಾಡಬಾರ್ದು. ಕ್ಯಾನ್ಸಲ್ ಮಾಡದೇ ಇದ್ದರೆ ಆ ಅಮೌಂಟ್ ನಮ್ಗೆ ಬರುತ್ತೆ. ಹಾಗೆ ನೀವು ಪ್ರಾಡಕ್ಟನ್ನು ರಿಟರ್ನ್ ಮಾಡದೇ ಇದ್ದರೆ ನಿಮ್ಮ ಕ್ಯಾಶ್ ಬ್ಯಾಕ್ ಅಮೌಂಟ್ ಇದೆ ಅಲ್ವಾ, ಅದು ಕನ್ಫರ್ಮ್ ಆಗುತ್ತೆ. ಆ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನೀವು ಅದನ್ನು ಬಳಸೋದಾಯಿತು ಅಂದರೆ ನಿಮಗೆ ಎಕ್ಸ್ಟ್ರಾ ಇನ್ಸ್ಟಾಂಟ್ ಆಗಿ 25 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು ಇನ್ನೇಕ್ ತಡ, ಡೌನ್ಲೋಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಯೂಸ್ ಮಾಡೋದನ್ನ ಮರಿಬೇಡಿ. ನೀವು ಗೋಪೈಸಾ ಆ್ಯಪನ್ನು ಯೂಸ್ ಮಾಡಿದ್ರೆ ಬಟ್ಟೆಗಳಿಂದ ಹಿಡಿದು ಗ್ರೋಸರಿವರೆಗೂ ಪ್ರತಿಯೊಂದಕ್ಕೂ ಕ್ಯಾಶ್ ಬ್ಯಾಕ್ ಅನ್ನ ಪಡಿಬಹುದು. ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕು ಅನ್ಕೊಂಡಿದ್ದೀರಾ, ಹಾಗಾದ್ರೆ ಗೋಪೈಸಾದಿಂದ ಮಾಡಿ. ಈಗಲೇ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ನೀವಿದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದರೆ ಇದನ್ನು ಡಬಲ್ ಆಗಿ ತಗೊಳ್ಳಿ ಅಷ್ಟೇ. ಅದಾದ ನಂತರ ನಾನಿಲ್ಲಿ 1 ಚಿಕ್ಕ ಸ್ಪೂನ್ನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಗ್ಗರಣೆ ಮಾಡುವಾಗ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 4-5 ಗೋಡಂಬಿನ ಆದಷ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಏಕೆಂದರೆ ಮಕ್ಳಿಗೆ ಕೊಡೋದ್ರಿಂದ ನೀವು ಆದಷ್ಟು ಸಣ್ಣಗೆ ತುರಿದಾದರೂ ಕೊಡ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ನೆಕ್ಸ್ಟ್ ನಾವಿದಕ್ಕೆ ರವೆನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿರುತ್ತಲ್ವ, ಅದನ್ನು ತೊಗೋಬೇಕು. ಇದನ್ನು ಸೂಜಿ ಅಂತಲೂ ಕೂಡ ಕರಿತೀವಲ್ವ. ಈ ರವೆನ ಹಾಕಿಬಿಟ್ಟು ಆದಷ್ಟು ಲೋ ಫ್ಲೇಮ್ನಲ್ಲಿ ಒಂದು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೋಬೇಕು. ನೀವು ಒಂದು ವೇಳೆ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು, ಆಫೀಸ್ಗೆ ಹೋಗೋರಾಗಿರ್ಬೋದು, ಈ ರೀತಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ದಿಢೀರಂತ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಹಾಗೆ ಇದನ್ನು ನಾವು ತುಂಬ ದಿವಸದವರೆಗೂ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. ನೋಡಿ, ಈ ರೀತಿ 1-2 ನಿಮಿಷದಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹುರ್ಕೋತಾ ಇದ್ದೀನಿ.
2 ನಿಮಿಷ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಇನ್ನು ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಅಲ್ವಾ. ತಣ್ಣಗಾದ್ಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆರಾಮ್ಸೆ ನೀವು ಈ ಪೌಡರ್ನ ರೆಡಿ ಮಾಡ್ಕೊಂಡ್ಬಿಟ್ಟು 1 ತಿಂಗಳವರೆಗೂ ಹೊರಗಡೆನೇ ಎತ್ತಿಡ್ಬೋದು. ಇನ್ನು ಜಾಸ್ತಿ ದಿವಸ ಬೇಕು ಅಂದರೆ ಫ್ರಿಡ್ಜ್ನಲ್ಲಿ 2 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಈಗ ನಾನು ಈ ಇನ್ಸ್ಟಂಟ್ ಮಿಕ್ಸನ್ನು ಬಳಸಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ನಮ್ಮ ಆದ್ಯಂತಾಗೆ ಇಡ್ಲಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಈ ಇನ್ಸ್ಟಂಟ್ ಮಿಕ್ಸನ್ನು ತಗೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಈ ಮಿಕ್ಸನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಅದೇ ಜಾಸ್ತಿ ಮನೇಲಿರೋರು ಎಲ್ಲರಿಗೂ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ಕ್ವಾಂಟಿಟಿನ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ, ಅಥವಾ ನೀವು 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಬಳಸ್ಬೋದು. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀರು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಇನ್ನೂ ಸ್ವಲ್ಪ ಉದುರಾಗಿದೆ ಅಲ್ವಾ, ಅದಕ್ಕಾಗಿ ಇನ್ನೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದು ಚೆನ್ನಾಗಿ ನೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಬ್ಯಾಟರ್ ರೆಡಿ ಆಗಿದೆ. ಇದು ಸ್ವಲ್ಪ ನೆನಿಬೇಕು. ಒಂದು 15 ನಿಮಿಷನಾದರೂ ಚೆನ್ನಾಗಿ ನೆನಿಲಿಕ್ಕೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಸೈಡಿಗೆ ಎತ್ತಿಡೋಣ. ಈಗ ಒಂದು 15 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಇದು ನೆಂದಿದೆ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ನೀವು 1 ವರ್ಷದೊಳಗಿನ ಮಕ್ಕಳಿಗೆ ಕೊಡೋದಾಯಿತು ಅಂದರೆ ಉಪ್ಪನ್ನ ಸ್ಕಿಪ್ ಮಾಡಿ. 1-2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, 1 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನು ಕೂಡ ಸ್ಕಿಪ್ ಮಾಡಿ ಕೊಡಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೋಣ. ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗಿದೆ ಅಲ್ವಾ, ನಮಗೆ ನಾರ್ಮಲ್ ಇಡ್ಲಿ ಮಾಡಲಿಕ್ಕೆ ಯಾವ ರೀತಿ ಬ್ಯಾಟರ್ನ ರೆಡಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇನ್ನು ಇದಕ್ಕೆ ಈನೋ ಏನು ಬಳಸೋಕೆ ಹೋಗಬೇಡಿ. ಮಕ್ಳಿಗೆ ಕೊಡೋದ್ರಿಂದ ಚಿಕ್ಕ ಮಕ್ಕಳಿಗೆ ಆದಷ್ಟು ಈನೋ ಎಲ್ಲ ಅವಾಯ್ಡ್ ಮಾಡಿ. ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ. ಈಗ ಈ ಬ್ಯಾಟರನ್ನು ಈ ರೀತಿ ಸ್ವಲ್ಪವಾಗಿ ಹಾಕ್ಕೊಳ್ಳಿ. ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಪುಟ್ಟದಾಗಿರತ್ತಲ್ವ, ಅವ್ರಿಗೆ ತಿನ್ನಲಿಕ್ಕೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನೊಂದು ಕಡೆ ಇಡ್ಲಿ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನ ಹಾಕಿ ಆಲ್ರೆಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಕುದ್ಮೇಲೆ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ಚುಳನ ಮುಚ್ಚಿಡಿ. ನೀವು ಇದರಲ್ಲಿ ಮಾಡಿದ್ರೆ 5 ನಿಮಿಷದಲ್ಲೇ ನಮಗೆ ಇಡ್ಲಿ ರೆಡಿ ಆಗುತ್ತೆ. ಅದೇ ನೀವು ದೊಡ್ಡ ಸೈಜಿನ ಇಡ್ಲಿ ಪಾತ್ರೆ ತೊಗೊಂಡ್ರೆ ಅದರಲ್ಲಿ ನಿಮಗೆ 10ರಿಂದ 12 ನಿಮಿಷ ಬೇಕಾಗುತ್ತೆ ಕುಕ್ ಆಗಲಿಕ್ಕೆ. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ತೆಗೆದ್ರೆ ಎಷ್ಟು ಸೂಪರಾಗಿ ಬರುತ್ತೆ ಅಂತ. ವಾವ್, ನೋಡಿ ಒಳಗೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೀವು ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಂದ್ರೆ ಲಂಚ್ ಬಾಕ್ಸ್ಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡಿ. ಇದನ್ನು ನಾರ್ಮಲ್ ಚಟ್ನಿ, ಸಾಂಬಾರ್, ಮೊಸರು ಅದ್ರ ಜೊತೆಗೆ ಮಕ್ಕಳಿಗೆ ಕೊಡ್ಬೋದು. ನಾನು ನಮ್ಮ ಚಿನ್ನಿಮಗೆ ಈ ರೀತಿ ಪ್ರತಿ ದಿವಸ ಏನಾದರೂ ಡಿಫ್ರೆಂಟ್ ರೆಸಿಪಿನ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏನು ಮೊಸರು ಭಾರಿ ನಾಟಕ. ಆ ಮೊಸರು ಪ್ಯಾಕೆಟ್ ಇದ್ದರೆ ಸರ್ರ ನಂಗೆ ಎಳೆದ್ಬಿಡ್ತಾಳೆ ಬಾಯಿ ಹಾಕಿ. ಇದಾ ಬರೀ ಮೊಸರು ಅಷ್ಟೇ ನೆಕ್ಕೊಳ್ಳೋದು ನೋಡಿ. ಇದು ಹೇ ತಿನ್ಬೇಕಿದೆಲ್ಲ ಹೊಡೆದು ಬಿಡ್ತೀನಿ ನೋಡಿ. ಚುಪ್ಪರಾ 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 ಹಂಗೆ ತಿನ್ಬೇಕು. ಗುಡ್ ಗರ್ಲ್ ಅಲ್ಲ ನೀನು. ಚೂ ಮಾಡ್ತೀಯ? ಚೂ ನೀ ಮಾಡು ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಇಲ್ಲಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಈ ರೆಸಿಪಿನ ಹೇಗೆ ಮಾಡೋದು ಅಂತ. ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಇನ್ನೂ ಈ ಒಂದು ಪೌಡರ್ನ ಬಳಸಿ ನಾನು ಸಾಕಷ್ಟು ರೀತಿ ರೆಸಿಪೀಸ್ಗಳನ್ನ ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕು ಅಂದರೆ ಯಾರಿಗೆಲ್ಲ ಬೇಕೋ ಅವರು ಕಾಮೆಂಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನರಿಗೆ ಈ ಥರ ರೆಸಿಪಿ ಇಷ್ಟ ಆಗುತ್ತೆ ಅಂತ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿದರು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಜೋಪ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಬಾಯ್ ಬಾಯ್ ಹೇಳ. ಚುಪ್ಪು ಚುಪ್ಪು. ಏನದೆ ಸೂಪರ್. ಅಯ್ಯೋ